ನಮಸ್ಕಾರ ರೀ ಸಾವುಕಾರ ಮಂದಿಗೆ. ನೀವು ಆಲ್ರೆಡಿ ಟೈಟಲ್ ಮತ್ತು ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿ. ಹೌದು, ಅದುವೇ ಮೋದಿ ಗ್ಯಾಸ್ ಅಥವಾ ಪ್ರಧಾನಮಂತ್ರಿ ಉಜ್ವಲ ಗ್ಯಾಸ್ ಯೋಜನೆ ಅಂತ ಹೇಳಿ ಹೇಳ್ತಾರೆ. ಈ ಒಂದು ಯೋಜನೆಗೆ ನಿಮಗೆ ಈ ಒಂದು ಯೋಜನೆಗೆ ಹೊಸ ಅಪ್ಡೇಟ್ ಬಂದಿದೆ. ಆ ಒಂದು ಅಪ್ಡೇಟ್ ಏನು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡ, ದಯವಿಟ್ಟು ಕಂಪ್ಲೀಟಾಗಿ ನೋಡ್ರಿ. ಹಂಗಂದ್ರೆ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಏನು ಅರ್ಥ ಆಗೋದೇ ಇಲ್ಲ. ಸೊ ಬರೀ ಇವಾಗ ಡೈರೆಕ್ಟಾಗಿ ಟಾಪಿಕ್ ಸೆಟ್ ಮಾಡಮ್ಮಿ. ಏನಂದ್ರೆ ಇವಾಗ ಸರ್ಕಾರ ಏನು ಮಾಡಿದೆ ಅಂದರೆ ಪ್ರತಿ ಹಳ್ಳಿಯ ಮನೆಗೂ ಒಂದು ಗ್ಯಾಸ್ ಯೋಜನೆನ ಕೊಡ್ತಾ ಇದೆ. ಅಂದರೆ ಒಂದು ಸಬ್ಸಿಡಿಲಿ ಗ್ಯಾಸ್ ಕೊಡ್ತಾ ಇದೆ. ಇದರಿಂದ ಹಳ್ಳಿಲಿರುವಂಥ ಹೆಣ್ಮಕ್ಳಿಗೆ ತುಂಬ ಖುಷಿಯಾಗಿದೆ. ಏನಕ್ಕಂದರೆ ಒಂದು ಸಬ್ಸಿಡಿಲಿ ಸಿಗ್ತಿದೆ ಗ್ಯಾಸು. ಸೊ ಸಬ್ಸಿಡಿಲಿ ಸಿಗಬೇಕಂದ್ರೆ ನಿಮ್ಮ ಒಂದು ಗ್ಯಾಸು, ನಿಮ್ಮ ಒಂದು ಆಧಾರ್ KYC ಆಗಿರಲೇಬೇಕಂತ ನಿಮಗೆಲ್ಲ ಗೊತ್ತೇ ಇದೆ. ಸೊ ಆ ಒಂದು KYC ಡೇಟ್ ಕೂಡ ಡಿಸೆಂಬರ್ 31ನೇ ತಾರೀಕುವರೆಗೂ ಅಂತೇಳಿ ಹೇಳಿದ್ರು. ಇದ್ರಾಗ ಒಂದು ಹೊಸದಾಗಿ ಒಂದು ಡೇಟ್ನ ಎಕ್ಸ್ಚೇಂಜ್ ಮಾಡಿದ್ದಾರೆ. ಅಂದರೆ ಡೇಟ್ನ ಸ್ವಲ್ಪ ಜಾಸ್ತಿ ಎಕ್ಸ್ಟೆಂಡ್ ಮಾಡಿದ್ದಾರೆ, ಅಂದರೆ ಸ್ವಲ್ಪ ಮುಂದುವರಿಸಿದ್ದಾರೆ ಅಪ್ ಟು ಜಾನ್ವರಿವರೆಗೂ. ಈಗ ಏನು ಡಿಸೆಂಬರ್ 31ನೇ ತಾರೀಕು ಹೇಳಿದ್ರು, ಸೊ ಈಗ ಇನ್ನೂ ಒಂದು ತಿಂಗಳು ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಾರೆ. ಅಂದರೆ ಜನವರಿ 31ನೇ ತಾರೀಕುವರೆಗೂ ಕೊಟ್ಟಿದ್ದಾರೆ. ಸೊ ಯಾರು ಹಡಾಹುಡಿ ಮಾಡಬೇಡಿ, ದಯವಿಟ್ಟು ನಿಧಾನಕ್ಕೆ ಹೋಗಿ ನಿಮ್ಮ ಒಂದು ಗ್ಯಾಸ್ KYCನ ಮಾಡಿಸ್ಕೊಳ್ಳಿ. ಮತ್ತು ಇನ್ನೊಂದು ಹೊಸ ಅಪ್ಡೇಟ್ ಏನಪ್ಪ ಅಂದರೆ ಮತ್ತೆ ನಿಮ್ಮ ಒಂದು ಉಜ್ವಲ ಗ್ಯಾಸ್ ಯೋಜನೆಗೆ ಅರ್ಜಿನ ಕರೆದಿದ್ದಾರೆ. ಆ ಒಂದು ಅರ್ಜಿ ಸಲ್ಲಿಸೋಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಯಾವತ್ತು ಲಾಸ್ಟ್ ಡೇಟು, ಯಾವತ್ತಿಂದ ಅರ್ಜಿ ಸ್ಟಾರ್ಟ್ ಆಗ್ತಿದೆ, ಇನ್ನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ಅಲ್ಲಿ ಒಂದು ಹಳೆ ವಿಡಿಯೋನ ಮಾಡಿ ಹಾಕಿದ್ದೀನಿ. ನನ್ನ ರೀಸೆಂಟ್ ವಿಡಿಯೋನ ಮಾಡಿ ಹಾಕಿದ್ದೀನಿ. ಆ ಒಂದು ವಿಡಿಯೋದ ಲಿಂಕ್ನ ಸಮೇತ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ನೀವು ನೋಡ್ಕೊಳ್ಳಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಯಾವತ್ತು ಅಪ್ಲಿಕೇಶನ್ ಹಾಕ್ಬೋದು ಅಂತ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೀನಿ. ಸೊ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಏನಕ್ಕಂದರೆ ಇವಾಗ ಡಿಸೆಂಬರ್ 31ನೇ ತಾರೀಕುವರೆಗೂ ಕೊಟ್ಟಿದ್ದಕ್ಕೆ ತುಂಬ ಎಲ್ಲ ಕಡೆ ರಶ್ ಇದೆ. ಈ ಒಂದು ಉಜ್ವಲ ಗ್ಯಾಸ್ ಯೋಜನೆ ಏನಿದೆ, ಗ್ಯಾಸ್ ಏಜೆನ್ಸಿ ಏನಿದೆ, ಎಲ್ಲ ಕಡೆ ತುಂಬ ರಶ್ ಇದೆ. ಸೊ ಹಾಗಾಗಿ ಈಗ ಒಂದು ಸರ್ಕಾರ ಏನು ಮಾಡಿದೆ ಅಂದರೆ ಇನ್ನೂ ಒಂದು ತಿಂಗಳು ಟೈಮ್ ಎಕ್ಸ್ಟೆಂಡ್ ಮಾಡೋಣ ಅಂತೇಳಿ ಜಾನ್ವರಿವರೆಗೂ ತೊಗೊಂಡು ಹೋಗಿದ್ದಾರೆ. ಇದು ಇವತ್ತಿನ ಮಾಹಿತಿ ಫ್ರೆಂಡ್ಸ್. ಅಂದರೆ ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ. ಸೊ ಡಿಸೆಂಬರ್ 31ನೇ ತಾರೀಕಲ್ಲ KYC ಮಾಡಿಸೋಕ್ಕೆ ಯಾರೆಲ್ಲ ಉಜ್ವಲ ಗ್ಯಾಸ್ ಏಜೆನ್ಸಿ ಹೊಂದಿದ್ದಾರೆ, ಅಂದರೆ ಯಾರ ಹತ್ರ ಎಲ್ಲ ಏನು PM ಮೋದಿ ಗ್ಯಾಸ್ ಇದೆ, ಸೊ ನಿಮಗೆ KYC ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಡಿಸೆಂಬರ್ 31 ಅಲ್ಲ ಲಾಸ್ಟ್ ಡೇಟು. ಸೊ ಇನ್ನು ಮುಂದೆ ಟೈಮ್ ಇದೆ, ನಿಮಗೇನು ತಲೆ ಕೆಡಿಸ್ಕೋಬೇಡಿ. ಆರಾಮಾಗಿ ನಿಮ್ಮ ಹತ್ತಿರದ ಗ್ಯಾಸ್ ಏಜೆನ್ಸಿಗೆ ಹೋಗಿ ಅಲ್ಲಿ ಹೋಗಬೇಕಂದ್ರೆ ನಿಮ್ಮ ಒಂದು ಆಧಾರು ಮತ್ತು ನಿಮ್ಮ ಒಂದು ಪಾಸ್ಬುಕ್ಕು, ನಿಮ್ಮ ಒಂದು ಆಧಾರು ನಿಮ್ಮ ಒಂದು ಬ್ಯಾಂಕಿಗೆ ಸೀಡಿಂಗ್ ಆಗಿರಲೇಬೇಕು. ಹಂಗೆ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರು, ನಿಮ್ಮ ಒಂದು ರೇಷನ್ ಕಾರ್ಡ್ನ ತೊಗೊಂಡೋಗಿ ಅಲ್ಲಿ ಹತ್ತಿರದ ಗ್ಯಾಸ್ ಏಜೆನ್ಸಿ ಹತ್ತಿರ ತೊಗೊಂಡು ಹೋದರೆ ಅವರಿಗೆ ಹೇಳಿ KYC ಮಾಡಿಕೊಡಿ ಅಂತೇಳಿ ಖಂಡಿತವಾಗ್ಲೂ KYC ಮಾಡಿಸಿ ಕೊಡ್ತಾರೆ. ನೋಡೋರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ಮಾಹಿತಿ. ನಿಮ್ಗೇನಾದರೂ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.